ಹಾಯ್ ಫ್ರೆಂಡ್ಸ್, ಶ್ವೇತಾ ರಾಘು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಈಗ ದಸರಾ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ. ಆ ಗೆಸ್ಟ್ಗೋಸ್ಕರ ನಮ್ಮ ಮಕ್ಕಳೆಲ್ಲ ವೆಯ್ಟಿಂಗಲ್ಲಿ ಕಾಯ್ತಾ ಇದ್ದಾರೆ. ಅವ್ರು ಬಂದಮೇಲೆ ಯಾರು ಅಂತ ತೋರಿಸ್ತೀನಿ ನೋಡಿ. ಅವ್ರು ಬರ್ತಿದ್ದಂಗೆ ನನ್ನ ಮಕ್ಕಳೆಲ್ಲ ಓಡೋಗಿ ಅವ್ರನ್ನ ರಿಸೀವ್ ಮಾಡ್ಕೋತಾ ಇದ್ದಾರೆ. ಯಾರಪ್ಪ ಇದು ಹೊಸ ಮೆಂಬರು ಅಂತ ಅಂದರೆ, ಇವನು ನನ್ನ ತಮ್ಮ ಬೆಂಗಳೂರಿಂದ ಬಂದಿದ್ದಾನೆ. ಈಗ ದಸರಾ ಹಾಲಿಡೇಸ್ ಅಲ್ವಾ, ನನ್ನ ತಮ್ಮಂಗೂ ಹಾಲಿಡೇ ಇದೆ ಒಂದು 5 ಡೇಸು, ಮತ್ತು ನನ್ನ ಮಕ್ಳಿಗೂ ಎಲ್ಲ ರಜಾ ಇದೆಯಲ್ವಾ, ಹಾಗಾಗಿ ಬಂದಿದ್ದಾನೆ. ನನ್ನ ಮಕ್ಕಳೆಲ್ಲ ಬಾ ಮಮ್ಮ ಹೋಗೋಣ, ದಸರಾ ನೋಡೋಕ್ಕೆ ಹೋಗೋಣ ಅಂತ ಎಲ್ಲ ಕರೀತಾಯಿದ್ರು. ಹಾಗಾಗಿ ಎಲ್ಲ ಎಂಜಾಯ್ ಮಾಡೋಣ ಅಂತ ಬಂದಿದ್ದಾನೆ. ನೋಡಿ, ಊರಿಂದ ಕೊಟ್ಟು ಕಳಿಸಿರೋ ತಿಂಡಿಗಳನ್ನೆಲ್ಲ ನನ್ನ ತಮ್ಮ ಮಕ್ಳಿಗೆ ಕೊಡ್ತಾ ಇದ್ದ. ನೋಡಿ, ಇದು ಗ್ರೀನ್ ಕಲರ್ ಕವರಲ್ಲಿ ಏನಪ್ಪ ಇದು ಅಂತ ಅಂದರೆ, ನೋಡಿ ಬಾಕ್ಸ್ ತುಂಬ ಫುಲ್ಲು ಮಟನ್ ಬಿರಿಯಾನಿ ಕೊಟ್ಟು ಕಳಿಸಿದ್ದಾರೆ ನಮ್ಮ ಮಮ್ಮಿ. ಆಯುಧ ಪೂಜೆ ದಿನ ತಿನ್ಕೊಂಡು ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರಲ್ವ, ಹಾಗಾಗಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಿನ್ನಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಊರಿಂದ. ನೋಡಿ, ತಾಯಿ ಪ್ರೀತಿ ಅಂದರೆ ಇದೆ ಅಲ್ವಾ, ಅವ್ರು ಮಾಡಿರೋದನ್ನು ಮಕ್ಕಳೂ ತಿನ್ನಲಿ, ಮೊಮ್ಮಕ್ಕಳೂ ಎಲ್ಲ ತಿನ್ನಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಹೀಗೆ ಅಲ್ವಾ ಎಲ್ಲರೂ ತಂದೆ ತಾಯಿನೂ. ನಿಮ್ಮ ಮನೇಲೂ ಹಾಗೆ ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನಾವು ರಾತ್ರಿ ಊಟಕ್ಕೆಲ್ಲ ಕೂತ್ಕೊಂಡ್ವಿ ಒಟ್ಟಿಗೆ. ನೋಡಿ, ಮಾರನೇ ದಿನ ದಸರಾ ಹಬ್ಬದ ದಿನ ನಾವು ದಸರಾಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಈ ಸತಿ ಅಂತೂ ಸಖತ್ ರಶ್ ಇದ್ದಾರೆ ಜನ. ಹಾಗಾಗಿ ನಾವು ಮನೇಲೆ ಕೂತ್ಕೊಂಡು ದಸರಾನ ನೋಡಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ಸತಿ 415ನೇ ವರ್ಷದ್ದು ದಸರಾ ನಡೀತಾ ಇರೋದು. ನೋಡಿ, ಅಭಿಮನ್ಯು 6ನೇ ಸತಿ ಅಂಬಾರಿನ ಎತ್ಕೋತಾ ಇರೋದು. ಗಜ ಗಾಂಭೀರ್ಯ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕಣ್ಣು ಸಾಲದು ಅಷ್ಟು ಚೆಂದ ನೋಡೋದಕ್ಕೆ. ವಿಶ್ವವಿಖ್ಯಾತಿ ನಾಡ ಹಬ್ಬ ನೋಡಲು ಎಲ್ಲೆಲ್ಲಿಂದನೂ ಜನ ಬರ್ತಾರೆ ಅಮ್ಮನ್ನ ನೋಡಿ ಕಣ್ತುಂಬ್ಕೊಳ್ಳೋಕ್ಕೋಸ್ಕರ. ನೋಡಿ, ಈಗ ನಾವೆಲ್ಲರೂ ಇಸ್ಕಾನ್ಗೆ ಹೊರಟಿದ್ದೀವಿ, ಯಾಕಂದರೆ ಅಲ್ಲಿ ಪ್ರತಿ ವರ್ಷ ರಾವಣನ ಸುಡ್ತಾರೆ ದಸರಾ ಹಬ್ಬದ ದಿನ. ಬನ್ನಿ ತೋರಿಸ್ತೀನಿ ನಿಮಗೂ ಹೇಗೆ ಸುಡ್ತಾರೆ ಅಂತೇಳ್ಬಿಟ್ಟು, ಮತ್ತು ಏನಕ್ಕೆ ಸುಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ರಾಮಾಯಣದಲ್ಲಿ ರಾಮಂಗೂ ರಾವಣಂಗೂ ಯುದ್ಧ ನಡೀತಾ ಇರುತ್ತೆ ಸುಮಾರು ದಿನದಿಂದ. ಈ ವಿಜಯದಶಮಿ ದಿನದಂದು ರಾಮ ರಾವಣನಿಗೆ ಸಂಹಾರ ಮಾಡ್ತಾನೆ. ಅದಕ್ಕೆ ರಾವಣನ ಸುಡೋದು ವಿಜಯದಶಮಿ ದಿನ. ನೋಡಿ, ಇಸ್ಕಾನ್ ಟೆಂಪಲಲ್ಲಿ ಸಖತ್ ಜನ ಸೇರಿದ್ರು. ಸುಮಾರು ಒಂದು 8 ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಪ್ರತಿ ವರ್ಷ ರಾವಣನ ಸುಡ್ತಾರೆ. ಹಾಗಾಗಿ ಸುಮಾರು ನೋಡಿ ಸಖತ್ ಜನ ಸೇರಿದ್ರು. ನೋಡಿ, ಹಾಗೆ ನಾನು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬರೋಣ ದೇವ್ರಿಗೆ ಅಂತ ಹಾಗೆ ಹೊರಟಿದ್ದೀನಿ. ನೋಡಿ ಎಷ್ಟು ಜನ ಇದ್ರು ಗೊತ್ತಾ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ತೋರಿಸ್ತೀನಿ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ದೇವಸ್ಥಾನದಲ್ಲಿ ಹಾಡು ಹೇಳ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ಆಚೆ ಬರ್ತಾ ಇಲ್ಲಿ ಮಾಡೆಲ್ ಇತ್ತು, ಇಸ್ಕಾನು ಮುಂದೆ ಫ್ಯೂಚರಲ್ಲಿ ಎಷ್ಟು ದೊಡ್ಡದಾಗ್ಬೋದು ಅಂತ ನೋಡ್ಕೊಂಡು ಅದೊಂದು ಕ್ಲಿಮ್ಸ್ ಫೋಟೋ ತಗೊಂಡೆ. ನೋಡಿ, ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಬಿಸಿಬೇಳೆಬಾತು ಕೊಡ್ತಾಯಿದ್ರು. ಎಲ್ಲ ನಾನು, ನನ್ನ ತಮ್ಮ, ನನ್ನ ಮನೆಯವರು, ನನ್ನ ಮಕ್ಕಳು ಎಲ್ಲ ಕುತ್ಕೊಂಡು ತಿಂತಾಯಿದ್ದೀವಿ ಪ್ರಸಾದ ತೊಗೊಂಡು. ಮಾತ್ರ ಸಖತ್ ಜನ ಸೇರಿದ್ರು, ಅಂದರೆ ಅಷ್ಟು ಜನ ಸೇರಿದ್ರು ಅಲ್ಲಿ. ಆಮೇಲೆ ಅಲ್ಲಿಂದ ಹೊರಟ್ವಿ ನಾವು. ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ, ನನ್ನ ತಮ್ಮ ಬಂದಿದ್ದಾನಲ್ವ ಅವನಿಗೆ ತೋರಿಸ್ಕೊಂಡು ಬರೋಣ ಲೈಟಿಂಗ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ನಮ್ಮ ಮನೆಯವರು ಒಂದು ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ, ನನ್ನ ತಮ್ಮ ಮತ್ತು ನನ್ನ ಮಕ್ಕಳೆಲ್ಲ ಒಂದು ಗಾಡಿಯಲ್ಲಿ ಹೋಗ್ತಾಯಿದ್ದಾರೆ. ನೋಡಿ, ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಅಕ್ಕ ಅಂತೇಳ್ಬಿಟ್ಟು ನನ್ನ ತಮ್ಮ ಹೇಳ್ತಾ ಇದ್ದ. ಸಖತ್ ರಶ್ಶು ಮತ್ತು ತುಂಬ ಜನ ಅಂದರೆ ಜನ ಅಂತ ತೋರಿಸ್ತಾ ಇದ್ದೆ. ಮತ್ತು ಫುಲ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಒಂದೊಂದು ರೋಡಲ್ಲೂ ಒಂದೊಂದು ಥರ ಇದೆ ಅಕ್ಕ ಅಂತ ಹೇಳ್ತಾ ಇದ್ದೆ ನನ್ನ ತಮ್ಮ. ನೋಡಿ, ಎಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಮನೆಗೆ ಹೊರಟಿದ್ದೀವಿ ನಾವು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.